ಹಲೋ ಸ್ನೇಹಿತರೆ, ಎಮ್ಎನ್ ಅಕಾಡೆಮಿ 26 ವಾಹಿನಿಗೆ ಆತ್ಮೀಯ ಸ್ವಾಗತ. ನೋಡಿ ಸ್ನೇಹಿತರೆ, ಕೆಪಿಎಸ್ಸಿಯಲ್ಲಿ ಪ್ರಕಟಗೊಂಡಂತ ಈ ಒಂದು ಅಪ್ಡೇಟ್ ಅಲ್ಲಿ ಪಿಡಿಒ 150 ಹುದ್ದೆಗಳ ನೇಮಕಾತಿಯಲ್ಲಿ ಅಂತಿಮ ಆಯ್ಕೆ ಪಟ್ಟಿಯಲ್ಲಿರ್ತಕ್ಕಂಥವರಿಗೆ ಈ ಒಂದು ಪ್ರತಿಯನ್ನ ಕಡ್ಡಾಯಗೊಳಿಸಿದೆ. ಅದಕ್ಕೆ ಸಂಬಂಧಿಸಿದಂತೆ ಕೆಪಿಎಸ್ಸಿ ಅವರು ಏನೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ, ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋ ಮುಖಾಂತರ ನೋಡ್ತಾ ಹೋಗೋಣ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇರುವಂತಹ ಎಲ್ಲ ಸ್ಪರ್ಧಾ ಆಕಾಂಕ್ಷಿಗಳು ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಎಮ್ಎನ್ ಅಕಾಡೆಮಿ 26 ವಾಹಿನಿಗೆ ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಆಲ್ ಇನ್ ಆಪ್ಷನ್ಗೆ ತಪ್ಪದೇ ಸೆಲೆಕ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಕ್ವಿಕ್ ಆಗಿ ಮಾಹಿತಿಗೆ ಬರೋಣ ಸ್ನೇಹಿತರೆ. ನೋಡಿ, ಇಲ್ಲಿ 15 ಮಾರ್ಚ್ 2024 ನೋಟಿಫಿಕೇಶನ್ ಆಗಿರ್ತಕ್ಕಂತಹ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳಲ್ಲಿ ಉಳಿಕೆ ಮೂಲ ವೃಂದದ 150 ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ದಿನಾಂಕ 7 ಡಿಸೆಂಬರ್ 2024 ಹಾಗೂ ದಿನಾಂಕ 8 ಡಿಸೆಂಬರ್ 2024 ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗಿದ್ದು ಹಾಗೂ ದಿನಾಂಕ 20 ಫೆಬ್ರವರಿ 2026 ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಪ್ರಕಟಿಸಲಾಗಿರುತ್ತದೆ. ಇದಿಷ್ಟು ಮಾಹಿತಿ ನಿಮಗೆ ತಿಳಿದಿರುವಂತಹ ವಿಷಯ. ಆದರೆ ಈಗ ಕೆಪಿಎಸ್ಸಿ ಅವರು ತಿಳಿಸಿರುವಂತಹ ಅಪ್ಡೇಟ್ ಏನಂತ ಹೇಳೋದಾದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಸ್ನೇಹಿತರೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ. ನೋಡಿ, ಇಲ್ಲಿ ತಿಳಿಸಿರುವಂತೆ ಸದರಿ ಹುದ್ದೆಗಳ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಜಾರಿ ಮಾಡಲಾದ ಪ್ರವೇಶಾತಿ ಪತ್ರ, ನಿಮ್ಮ ಆಲ್ ಟಿಕೆಟ್ ಪ್ರತಿಯನ್ನ ಜೊತೆಗೆ ಅಭ್ಯರ್ಥಿಯ ಒಂದು ಕಾರ್ಬನ್ ರಹಿತ OMR ಶೀಟ್, ಉತ್ತರ ಹಾಳೆಯ ಪ್ರತಿ ಅಂದ್ರೆ ಕ್ಯಾಂಡಿಡೇಟ್ ಕಾಪಿ, ಈ ಒಂದು ಪ್ರತಿಯನ್ನ ನೀವು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸುವವರೆಗೆ ನೀವು ಜೋಪಾನವಾಗಿ ಸಂರಕ್ಷಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಈ ಒಂದು ಕಾಪಿ ಕಡ್ಡಾಯವಾಗಿ ನಿಮ್ಮ ಬಳಿ ಇರಲೇಬೇಕು. ಹಾಗೆ ಆಯೋಗವು ಯಾವುದೇ ಸಂದರ್ಭದಲ್ಲಿ ತಿಳಿಸಿದಲ್ಲಿ ಸೂಚಿಸಿದಲ್ಲಿ ತಪ್ಪದೆ ಅದೇ ಒಂದು ಕಾಪಿ, ಆ ಒಂದು ಪ್ರತಿಯನ್ನ ಹಾಜರುಪಡಿಸತಕ್ಕದ್ದು ಎಂದು ಹೇಳಿದ್ದಾರೆ. ಒಂದು ವೇಳೆ ಈ ಒಂದು ಕಾಪಿ ಇಲ್ಲದಿದ್ರೆ ಅಭ್ಯರ್ಥಿಯನ್ನ ರದ್ದುಪಡಿಸಲಾಗುವುದು ಎಂಬ ಮಾಹಿತಿಯನ್ನ ತಿಳಿಸಿದ್ದಾರೆ. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಅಬ್ಸರ್ವ್ ಮಾಡಿ, ದಿನಾಂಕ 17 ಏಪ್ರಿಲ್ 2026 ನಡೆದ ಆಯೋಗದ ಸಭೆ ನಿರ್ಣಯದ ಮೇರೆಗೆ ಉಳಿಕೆ ಮೂಲ ವೃಂದದ 150 ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿರುವಂತಹ ಎಲ್ಲ ಅಭ್ಯರ್ಥಿಗಳು ತಮ್ಮ ಕಾರ್ಬನ್ ರಹಿತ OMR ಹಾಗೂ ಉತ್ತರ ಹಾಳೆಯ ಪ್ರತಿ ಅಂದ್ರೆ ಕ್ಯಾಂಡಿಡೇಟ್ ಕಾಪಿಯನ್ನ ನೀವು ಇಲ್ಲಿ ತಿಳಿಸಿರುವಂತಹ ದಿನಾಂಕದಂದು ನೋಡಿ 24 ಏಪ್ರಿಲ್ 2026 ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗ ಸೌಧ, ಬೆಂಗಳೂರು, ಪಿನ್ ಕೋಡ್ 563001 ಇಲ್ಲಿಗೆ ನೀವು ಖುದ್ದಾಗಿ ಹಾಜರಾಗಿ ಸಲ್ಲಿಸುವಂತೆ ಈ ಮೂಲಕ ತಿಳಿಸಿದೆ. ಒಂದು ವೇಳೆ ತಪ್ಪಿದ್ದಲ್ಲಿ ಸದರಿ ಅಭ್ಯರ್ಥಿಗಳು ಅಭ್ಯರ್ಥಿತ್ವವನ್ನ ರದ್ದುಪಡಿಸಲಾಗುವುದೆಂದು ಈ ಮೂಲಕ ಕೆಪಿಎಸ್ಸಿ ಅವರು ಪ್ರಕಟಿಸಿರುವಂತದ್ದು ಸ್ನೇಹಿತರೆ. ಇದಿಷ್ಟು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಾಧ್ಯವಾದಷ್ಟು ತಿಳಿಸಲಾಗಿದೆ. ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಎಮ್ಎನ್ ಅಕಾಡೆಮಿ 26 ವಾಹಿನಿಗೆ ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಆಲ್ ಇನ್ ಆಪ್ಷನ್ಗೆ ತಪ್ಪದೇ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ. ಮುಂಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ನೋಟಿಫಿಕೇಶನ್ಸ್ ಮೊದಲು ನಿಮಗೆ ರೀಚ್ ಆಗುತ್ತೆ. ಎಲ್ಲರಿಗೂ ವಿಶ್ ಯು ಆಲ್ ದಿ ಬೆಸ್ಟ್.